ಎಲ್ಲ ವೀಕ್ಷಕ ದೇವರುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಹಿಂದಿನ ದಶಕಗಳಲ್ಲಿ, ವಿಶೇಷವಾಗಿ 1970 ರಿಂದ 2000ರ ಅವಧಿಯಲ್ಲಿ ಬಾಲಿವುಡ್ಗೆ ದಕ್ಷಿಣ ಭಾರತೀಯ ಸಿನಿಮಾಗಳ ಬಗ್ಗೆ ಹಲವಾರು ನಕಾರಾತ್ಮಕ ಭಾವನೆಗಳು ಮತ್ತು ಪೂರ್ವಗ್ರಹಗಳಿದ್ದವು. ಅದರ ಮುಖ್ಯ ಕಾರಣಗಳು ಮತ್ತು ದೃಷ್ಟಿಕೋನ ಹೀಗಿವೆ. ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳು ಇಂಡಸ್ಟ್ರಿಯನ್ನು ಬಾಲಿವುಡ್ನವರು ತುಂಬಾ ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಹಾಕುತ್ತಿದ್ದರು. ನಮ್ಮ ಸಿನಿಮಾಗಳು ಕೇವಲ ಪ್ರಾದೇಶಿಕ ಜನಕ್ಕೆ ಮಾತ್ರ ಸೀಮಿತ ಮತ್ತು ಗೆಳೆಯರೇ. ಆದರೆ ಕಾಲ ಬದಲಾಗಿದೆ. ಬಾಲಿವುಡ್ಗೆ ಸೆಡ್ಡು ಹೊಡೆದು ನಮ್ಮ ಕನ್ನಡದ ಮೊಟ್ಟ ಮೊದಲನೇ ಸಿನಿಮಾ ಕೆಜಿಎಫ್ ಸರಣಿ ತಲೆ ಎತ್ತು ನಿಂತಿದೆ. ಕನ್ನಡದ ಸಿನಿಮಾ ಒಂದು ಪ್ಯಾನ್ ಇಂಡಿಯಾಗೆ ಲಗ್ಗೆ ಇಡುತ್ತಿದೆ ಅಂತ ಪ್ರಸ್ತಾಪ ಆದಾಗ ಕೆಲವರು ಏನಿರುತ್ತೆ ಬಿಡು, ಸಾಮಾನ್ಯವಾಗಿರುತ್ತದೆ ಎಂದು ಯೋಚಿಸುತ್ತಿರುವಾಗ ಇನ್ನು ಕೆಲವರು ಕೆಜಿಎಫ್ ನಮ್ಮ ಮುಂದೆ ಮಕಾಡೆ ಆಗೋದು ಖಚಿತ ಎಂದು ಬಣ್ಣ ತೊಟ್ಟು ನಿಂತಿದ್ದರು. ಆದರೆ ಸ್ನೇಹಿತರೆ, ಆಗಿದ್ದೇ ಬೇರೆ, ಆಗಿದ್ದು ಇತಿಹಾಸ, ಸೃಷ್ಟಿಯಾಗಿದ್ದು ಚರಿತ್ರೆ. ಎಲ್ಲರ ಊಹೆಗೂ ಮೀರಿದ ಒಂದು ದೊಡ್ಡ ಬದಲಾವಣೆ ಭಾರತದ ಸಿನಿಮಾ ಇತಿಹಾಸದಲ್ಲಿ ಸೃಷ್ಟಿಯಾಗಿತ್ತು. ಇಡೀ ಭಾರತದ ಎಲ್ಲ ಚಿತ್ರರಂಗಗಳು ನಮ್ಮ ಕನ್ನಡದ ಚಿತ್ರವನ್ನು ವೀಕ್ಷಿಸಿದ ನಂತರ ಈ ರೀತಿಯೂ ಸಹ ಚಿತ್ರೀಕರಣ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಮಾಡಬಹುದಾ ಎಂದು ಆಶ್ಚರ್ಯಗೊಳಗಾದರು. ಮತ್ತು ಅನೇಕರು ಹೊಟ್ಟೆಕಿಚ್ಚಿನಿಂದ ಸಿನಿಮಾ ಚೆನ್ನಾಗಿದ್ದರೂ ಒಂದು ಕಾಮೆಂಟ್ ಸಹ ಮಾಡದೆ ಮಾಧ್ಯಮದ ಮುಂದೆ ಬಂದು ಕೆಜಿಎಫ್ ಸಿನಿಮಾದ ಬಗ್ಗೆ ಮಾತಾಡದೆ ಮನೆಯಲ್ಲೇ ಮಲಗಿಕೊಂಡರು. ಪೂರ್ಣ ಹೆಸರು ನವೀನ್ ಕುಮಾರ್ ಗೌಡ. ಜನ್ಮದಿನ 1986 ಜನವರಿ 8. ಜನ್ಮಸ್ಥಳ ಭುವನಹಳ್ಳಿ, ಹಾಸನ ಜಿಲ್ಲೆ, ಕರ್ನಾಟಕ. ಯಶ್ ಅವರು ಒಂದು ಸರಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಅವರ ಕುಟುಂಬ ಮೈಸೂರಿನಲ್ಲಿ ವಾಸವಾಗಿದ್ದು ಅವರು ಅಲ್ಲಿಯೇ ಬೆಳೆದು ಬಂದಿದ್ದಾರೆ. ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮೈಸೂರಿನ ಮಹಾಜನ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು. ಬಾಲ್ಯದಿಂದಲೇ ನಟನೆ ಮತ್ತು ಕಲಾಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದು ಶಾಲಾ ದಿನಗಳಲ್ಲಿಯೇ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ತಂದೆ ಅರುಣಕುಮಾರ್ KSRTC ನೌಕರ, ಬಸ್ ಡ್ರೈವರ್. ತಾಯಿ ಪುಷ್ಪಾ, ಹಿರಿಯ ಸೋದರಿಯು ನಂದಿನಿ. ಯಶ್ ಅವರ ತಂದೆ ಸರಕಾರಿ ನೌಕರರಾಗಿದ್ದು ಅವರ ಕುಟುಂಬವು ಸರಳ ಜೀವನವನ್ನು ನಡೆಸುತ್ತಿತ್ತು. ಯಶ್ ಅವರ ನಟನೆಯಲ್ಲಿ ಆಸಕ್ತಿ ಕಂಡು ಬಂದಾಗ ಅವರ ತಾಯಿಯು ಅವರನ್ನು ಉತ್ತೇಜಿಸಿದರು. ಆದರೆ ಅವರ ತಂದೆ ಚಿತ್ರರಂಗದ ಬಗ್ಗೆ ಅನಿಶ್ಚಿತರಾಗಿದ್ದರು. ಯಶ್ ತಮ್ಮ ಹಠ ಹಾಗೂ ಪರಿಶ್ರಮದಿಂದ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರು ಮಾಡಿದರು. 2016 ರಲ್ಲಿ ಕನ್ನಡ ನಟಿ ರಾಧಿಕಾ ಪಂಡಿತ್ ಅವರನ್ನು ವಿವಾಹವಾದರು. ಅವರಿಗೆ 2 ಮಕ್ಕಳು, ಆಯ್ರಾ ಮಗಳು ಮತ್ತು ಯಥರ್ವ್ ಮಗ. ಇವರು ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾರೆ. KGF 1, KGF 2 ಭಾರತದ ಇತಿಹಾಸದಲ್ಲಿ ಎಲ್ಲ ಸಿನಿಮಾಗಳ ರೆಕಾರ್ಡ್ಗಳನ್ನು ಮುರಿದು ಪ್ರಪಂಚವೇ ಕನ್ನಡ ಸಿನಿಮಾದತ್ತ ತಿರುಗಿ ನೋಡುವ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. KGF ನಮ್ಮ ಹೆಮ್ಮೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಿಸಲಾಗುತ್ತಿರುವ ಅಪರೂಪದ ಚಿತ್ರವಾಗಿದೆ. ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಗ್ಯಾಂಗ್ಸ್ಟರ್ ಡ್ರಾಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಪ್ರೇಕ್ಷಕರಿಗೆ ತಲುಪುವ ಉದ್ದೇಶದಿಂದ ನಿರ್ಮಾಣವಾಗುತ್ತಿದೆ. ಈ ಚಿತ್ರದಲ್ಲಿ ಯಶ್ ಅವರೊಂದಿಗೆ ಬಾಲಿವುಡ್ ನಟಿ ಕಿಯಾರಾ ಅಡ್ವಾನಿ, ತಮಿಳು ನಟಿ ನಯನತಾರಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. 2025 ಜನವರಿ 8 ರಂದು ಯಶ್ ಅವರ ಹುಟ್ಟುಹಬ್ಬದಂದು ಟಾಕ್ಸಿಕ್ ಚಿತ್ರದ ಒಂದು ಝಲಕ್ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಪಾರ್ಟಿ ಲುಕ್ನಲ್ಲಿ ಯಶ್ ಅವರ ಸ್ಟೈಲಿಶ್ ಅಭಿನಯ ಅಭಿಮಾನಿಗಳನ್ನು ಮೆಚ್ಚಿಸಿದೆ. ಇತ್ತೀಚೆಗೆ ಚಿತ್ರತಂಡವು ಚಿತ್ರವನ್ನು 2026 ಮಾರ್ಚ್ 19 ರಂದು ವಿಶ್ವದಾದ್ಯಂತ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ. ಇದು ಯುಗಾದಿ ಮತ್ತು ಈದ್ ಹಬ್ಬದ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ವಿಶೇಷ ಉಡುಗೊರೆಯಾಗಲಿದೆ. ಟಾಕ್ಸಿಕ್ ಚಿತ್ರವು ಹಾಲಿವುಡ್ ಮಟ್ಟದ ತಂತ್ರಜ್ಞಾನ ಮತ್ತು ಕಲಾವಿದರನ್ನು ಒಳಗೊಂಡಿದ್ದು ಸುಮಾರು 350 ರಿಂದ 400 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಈಗಾಗಲೇ ಬಿಡುಗಡೆಯಾದ ಟಾಕ್ಸಿಕ್ ಝಲಕ್ ಪ್ರಪಂಚದಾದ್ಯಂತ ಹಲವು ರೆಕಾರ್ಡ್ಗಳನ್ನು ಸೃಷ್ಟಿಸಿದೆ. ಈ ಚಿತ್ರವು ಕನ್ನಡ ಚಿತ್ರರಂಗದ ಹೆಸರನ್ನು ಜಾಗತಿಕ ಮಟ್ಟಕ್ಕೆ ಎತ್ತಿ ಹಿಡಿಯುವ ನಿರೀಕ್ಷೆಯಲ್ಲಿದೆ. ಹಾಗಾಗಿ ಚಿತ್ರತಂಡಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಸಿಗೋಣ. ವೀಕ್ಷಕ ದೇವರುಗಳಿಗೆ ಧನ್ಯವಾದಗಳು.